ಇನ್ನೊಂದು ಏನು ಹೇಳೋದು, ಸಾರ್ ನಮ್ಗಂತ ಸುಪೀರಿಯರ್ ಯಾರೂ ಸಿಕ್ಕೇ ಇಲ್ಲ ಸಾರ್, ಎಲ್ಲ ಸಿಕ್ಕಿರೋರೆಲ್ಲ ನಮ್ಮ ಥರವೇ ಇದ್ದಾರೆ ಸಾರ್, ಅವರುಗಳು ಯಾರೂ ನಮಗೆ ದಾರಿ ತೋರಿಸೋರೇ ಇಲ್ಲ ಸಾರ್, ಏನು ಮಾಡೋದು ಸಾರ್ ಹಾಗೆ ಅಂದರೆ ಆವಾಗಲೂ ಏನು ಮಾಡಬೇಕು, ದೇವರು ಅಂತ ಒಬ್ಬ ಇದ್ದಾನೆ, ದೇವರನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಒಂದು ವೆನ್ ದಿ ಸ್ಟೂಡೆಂಟ್ ಈಸ್ ರೆಡಿ ದ ಟೀಚರ್ ಅರೈವ್ಸ್ ಅಂತ ಹೇಳ್ತಾರೆ. ನೀವು ಒಳ್ಳೆ ಸ್ಟೂಡೆಂಟಾಗಿ ಮನಸ್ಸಿಗೆ ರೆಡಿಯಾಗಿ ನಾನು ಒಬಿಡಿಯೆಂಟಾಗಿ ಕಲಿತೀನಿ, ನನಗೊಂದು ಒಳ್ಳೆ ಒಬ್ಬ ಉಪಾಧ್ಯಾಯ ಬೇಕು ಅಂತ ಕೇಳಿದ್ರೆ ಖಂಡಿತವಾಗಿ ದೇವರು ಅನುಗ್ರಹ ಮಾಡ್ತಾನೆ. ಮಾಡಿಲ್ಲ ಅವಾಗೇನು ಮಾಡೋದು? ನೀವೇ ಒಂದು ಇಮ್ಯಾಜಿನರಿಯಾಗಿ ಒಂದು ಗುರುಗಳನ್ನು ಸೃಷ್ಟಿ ಮಾಡಿಕೊಂಡಾದರೂ ಏಕಲೈವಂತರ ಮಾಡಿಕೊಂಡು ನೀವೇ ಕಲಿತು ನೀವೇ ನಿಮ್ಮ ರೂಲ್ಸನ್ನು ಒಬೇ ಮಾಡಿಕೊಂಡು ಸಿಸ್ಟಮ್ಯಾಟಿಕ್ಕಾಗಿ ಬಾಳಲೇಬೇಕು. ಆಮೇಲೆ ಶಿವರಿಂಗ್ ಒಬೀಡಿಯನ್ಸು ಕೆಲವು ಮಕ್ಕಳು ಇರ್ತವೆ, ಇಲ್ಲಿಂದ ಗದರಿಸಿದ್ರೆ ಲಾಸ್ಟ್ ಬೆಂಚಲ್ಲಿದ್ರೂ ಭಯ ಪಟ್ಬಿಡುತ್ತೇವೆ, ಬೆವರು ಕೈಯೆಲ್ಲ ಬೆವರು, ಎಕ್ಸಾಮ್ ಹೋದರೆ ಬೆವರು, ಅಯ್ಯೋ ಭಯ 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 ಎಲ್ಲ ಭಯಮಯಂ ಅಂತ ಭಯ ಆಗ್ಬಿಡುತ್ತೆ ಅವರಿಗೆ. ಅದಕ್ಕೇನು ಮಾಡೋದು? ಆ ಸಬ್ಮಿಸಿವ್ ಲೈಫನ್ನು ಯಾವತ್ತೂ ಲೀಡ್ ಮಾಡಬಾರ್ದು. ದೇವರಿಗೆ ಅದು ಇಷ್ಟವಾಗಲ್ಲ. ದೇವರೇ ಬಂದು ಧೈರ್ಯವಾಗಿರು, ಕ್ಲೈಬ್ಯಂ ಅಸ್ಮಗಮ ಪಾರ್ಥ ನೈತದ್ವೈ ಉಪಪದ್ಯತೆ ಅಂತ ಹೇಳ್ತಾನೆ. ಹೆದರಬೇಡ, ಹೃದಯ ದೌರ್ಬಲ್ಯವನ್ನು ಬಿಟ್ಟು ಎದ್ದೇಳು ಅಂತ ಹೇಳ್ತಾನೆ. ಅಂದರೆ ಏನರ್ಥ? ದೇವರಿಗೆ ಧೈರ್ಯವೇ ಇಷ್ಟ, ಹೇಳಿತನ ಇಷ್ಟವಾಗಲ್ಲ. ಸ್ವಲ್ಪ ಧೈರ್ಯವಾಗಿರಬೇಕು, ಜಟಾಯು ಪಕ್ಷಿ ಥರ ಧೈರ್ಯವಾಗಿರಬೇಕು. ಇದನ್ನು ಮಾಡ್ಕೊಂಡು ಹೋಗಬೇಕು. ಒಳ್ಳೆ ಬುದ್ಧಿ ಬಲ ಕೊಡು ಅಂತ ಕೇಳಿಕೊಂಡು ಹೋಗಬೇಕು. ಆಮೇಲೆ ಕೆಲವು ಎಕ್ಸೆಪ್ಷನ್ಸು ಇದೆ, ಎಲ್ಲ ರೂಲ್ಸ್ಗೂ ಎಕ್ಸೆಪ್ಷನ್ಸ್ ಇದೆ. ಡಿಸೊಬೇ ಮಾಡಿದವರೆಲ್ಲ ಸರ್ವನಾಶ ಆಗ್ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹೆಲ್ತಿ ಡಿಸೊಬೀಡಿಯನ್ಸ್ ಅಂತ ಒಂದಿದೆ. ಕೆಲವರು, ಇವಾಗ ಪ್ರಹ್ಲಾದ ಬಂದು ಅಪ್ಪನ ಮಾತು ಕೇಳಲಿಲ್ಲ, ಆದರೆ ಹಿ ಬಿಕೇಮ್ ಎ ಗ್ರೇಟ್ ಹೀರೋ. ವಿಭೀಷಣ ಅಣ್ಣನ ಮಾತು ಕೇಳಲಿಲ್ಲ, ಅವನು ಮಹಾರಾಜ ಆದ. ಮಹಾತ್ಮ ಗಾಂಧಿ ಬ್ರಿಟಿಷ್ ಅವ್ರ ಮಾತನ್ನು ಕೇಳಲಿಲ್ಲ, ನಾನ್ ಕೋಆಪರೇಷನ್ ಮಾಡ್ತೀನಿ ಅಂದರು. ಈ ಥರ ಬೇಕಾದಷ್ಟು ದೊಡ್ಡ ದೊಡ್ಡವರು, ಡಾಕ್ಟರ್ ಪ್ಯಾರಾಸೆಲ್ಸಸ್, ಡಾಕ್ಟರ್ ಎರಿಕ್ ಬನ್ನು, ಚಾರ್ಲಿ ಚಾಪ್ಲಿನ್ ಕೂಡ ಒಂದು ಕಾಲದಲ್ಲಿ ಡಿಸೊಬೀಡಿಯನ್ಸನ್ನು ಫಾಲೋ ಮಾಡಿದ್ದಾರೆ. ಆಯಿತಾ? ಇಲ್ಲಿ ಇವ್ರುಗಳೆಲ್ಲ ಏನು ಮಾಡ್ತಾರೆ, ನಮಗೆ ಹೆಲ್ತಿಯಾಗಿ ಡಿಸೊಬೇ ಮಾಡಬೇಕು. ಆಮೇಲೆ ಅನ್ಹೆಲ್ಪ್ಫುಲ್ ಡಿಸೊಬೀಡಿಯನ್ಸ್. ಇಲ್ಲಿ ಡಿಸೊಬೀಡಿಯನ್ಸ್ ಯಾವಾಗ ಬಂದು ಅಸಹ್ಯವಾಗತ್ತೆ, ಆಕ್ವರ್ಡ್ ಆಗ್ಬಿಡುತ್ತೆ ಅಂತ ಹೇಳಿದ್ರೆ, ಬರೀ ಕಿರ್ಚೋದು, ಹೊಡೆಯೋದು, ಬಡಿಯೋದು, ಮೊಬೈಲ್ ಹೊಡೆದಾಕ್ಬಿಡೋದು, ಟಿ ವಿ ಹೊಡೆದಾಕ್ಬಿಡೋದು, ಅಗ್ರೆಸಿವ್ ಬಾಡಿ ಲ್ಯಾಂಗ್ವೇಜು, ಅನಾವಶ್ಯಕ ಆರ್ಗ್ಯುಮೆಂಟ್ಸು, ಇಲ್ಲಾಜಿಕಲಾಗಿ ಮಾತಾಡೋದು, ಇಲ್ಲಾಜಿಕಲಾಗಿ ಇರೋರನ್ನೆಲ್ಲ ಕರ್ಕೊಂಬಂದು ಜಗಳ ಆಡೋದು, ಸೇಡು ತೀರಿಸ್ಕೊಳ್ಳೋದು, ಬೇರೆಯವ್ರಿಗೆ ಹಿಂಸೆ ಕೊಟ್ಟು ಸಂತೋಷ ಪಡೋದು, ವಲ್ಗರ್ ಲ್ಯಾಂಗ್ವೇಜಲ್ಲಿ ಮಾತಾಡೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಸೂಸೈಡ್ ಮಾಡ್ತೀನಿ ಅನ್ನೋದು, ಮಾಡ್ಕೊಂಬಿಡ್ತೀನಿ ಅನ್ನೋದು, ಇಲ್ಲ ಭಿಕ್ಷೆ ಬೇಡೋದು, ಬರೀ ಸುಳ್ಳು ಹೇಳೋದು, ಇದು ಎಲ್ಲ ಬಂದು ಡಿಸೊಬೀಡಿಯನ್ಸ್ ಗ್ರೂಪಲ್ಲಿ ಬರುತ್ತೆ. ಇದು ನಮಗೇನೇನೋ ಕಾರಣಗಳು ಹೇಳ್ಕೊಂಡು ಮಾಡ್ತಾ ಇದ್ದೀವಿ. ಇದು ಯಾವುದೇ ಕಾರಣವಿದ್ದರೂ ಇದು ಯಾವುದು ನಮಗೆ ಅನುಕೂಲವಾದ್ದು ಅಲ್ಲ. ಸರಿ, ಹೆಂಗಾದರೂ ಡಿಸೊಬೇ ಮಾಡಬೇಕು. ಒಬ್ಬ ದುಷ್ಟ, ಒಬ್ಬ ಅಯೋಗ್ಯ ನಮ್ಮ ಮುಂದೆ ನಿಂತಿದ್ದಾನೆ, ಹೆಂಗೆ ಡಿಸೊಬೇ ಮಾಡಬೇಕು? ನಮಗೆ ಸುಪೀರಿಯರ್ ಅಂತ ಹೇಳ್ತಾರೆ. ಇವಾಗ ಆಫೀಸ್ ಸಿಚುವೇಷನಲ್ಲಿ ಹಾಗೆ ತಾನು ಆಗ್ಬಿಡುತ್ತೆ. ನಿಮಗೊಂದು ಕರಪ್ಟ್ ಆಫೀಸರ್ ಮೇಲಿದ್ದ ಅಂದರೆ ಅವನಿಗೆ ಹೆಂಗೆ ಡಿಸೊಬೇ ಮಾಡೋದು? ಫಸ್ಟು ಬಂದು ಅಟ್ಯಾಕ್ ದಿ ಕಾನ್ಸೆಪ್ಟ್, ಅಟ್ಯಾಕ್ ದಿ ಐಡಿಯಾ, ಕಲೆಕ್ಟ್ ದಿ ಪ್ರೂಫ್ ಟು ಶೋ ದಟ್ ದಿಸ್ ಪರ್ಸನ್ ಈಸ್ ರಾಂಗ್. ಅದು ಮಾಡಿದಾಗ ನೀವು ಸಾತ್ವಿಕವಾಗಿ ಗೆದ್ದೇ ಗೆಲ್ತೀರ, ಒಂದಲ್ಲ ಒಂದು ದಿನ. ಇದೆಲ್ಲ ಮಾಡಿರೋರು ನೋಡಿದ್ದೀವಿ ನಾವು. ಅದಕ್ಕೆ ಕಾಯಬೇಕು. ಸರಿಯಾದ ರೀತಿಯಲ್ಲಿ ನ್ಯಾಯವಾದ ಒಂದು ಧಾರ್ಮಿಕ ಹೋರಾಟವನ್ನು ಮಾಡಿ ಗೆಲ್ಲೋ ತನಕ ಕಾಯಬೇಕು, ರಿಲ್ಯಾಕ್ಸ್ಡ್ ಆಗಿರಬೇಕು, ಮತ್ತೆ ಮತ್ತೆ ಪ್ರಯತ್ನ ಮಾಡಬೇಕು. ಇದೆಲ್ಲ ಮಾಡಿದಾಗ ಒಂದಲ್ಲ ಒಂದಿನ ಗೆದ್ದೇ ಗೆಲ್ತೀರ. ಆ ಗೆಲುವೇ ಬಂದು ಶಾಶ್ವತ ಸಂತೋಷವನ್ನು ಕೊಡೋದು. ಆಮೇಲೆ ಫಿಯರ್ಫುಲ್ ಒಬೀಡಿಯನ್ಸ್ ಬಂದು ಎಲ್ಲ ಕಡೆ ಇದೆ. ಅದರಿಂದ ಏನು ಪ್ರಯೋಜನವಿಲ್ಲ. ನಾವೇನು ಮಾಡ್ತೀವಿ, ಅಯ್ಯೋ ಅವರೆಲ್ಲ ತುಂಬ ದೊಡ್ಡವ್ರಿ, ಸಿಕ್ಕಾಬಟ್ಟೆ ಅವ್ರು ನಾವೇನು ಮಾಡೋಕ್ಕಾಗಲ್ಲ ಅಂದರೆ ಯು ವಾಂಟ್ ಟು ವರ್ಷಿಪ್ ವಿಲನ್ಸ್ ಇನ್ ಯುವರ್ ಪೂಜಾ ರೂಮ್. ವಿಲ್ಲನ್ನ ಪೂಜೆ ರೂಮಲ್ಲಿ ಇಟ್ಕೊಂಡು ಮಾಡ್ತೀರೇನು ನೀವು? ಅವರು ಆಮೇಲೆ ಇನ್ನೊಬ್ರಿಗೆ ಕೆಲವು ಟೈಮಲ್ಲಿ ಯಾರೋ ಡಿಸ್ಕರೇಜ್ ಮಾಡಿಬಿಡ್ತಾರೆ, ಅದನ್ನೇ ಹಾಗೆ ಅಯ್ಯೋ ನಾವು ಅಷ್ಟೇಪ್ಪ ನಮಗೆ ಯೋಗ್ಯತೆ. ಈ ಥರ ಎಲ್ಲ ಬಂದು ಡೋಂಟ್ ಅಕ್ಸೆಪ್ಟ್ ದಿ ಲೇಬಲ್ಸ್ ಆಫ್ ಅದರ್ಸ್. ಸ್ಟ್ರಾಂಗ್ ಪೀಪಲನ್ನು ನಾವು ಐಡಿಯಲ್ ಆಗಿ ಇಟ್ಕೊಂಡು ಅವ್ರ ಬಿಹೇವಿಯರನ್ನು ಫಾಲೋ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು ಹೇಳಬೇಕಾದ್ರೆ ವೀರನಾಗಿ ಒಂದು ದಿವಸ ಬಾಳಿ ಸಾಯೋದು ಮೇಲು, ಅದನ್ನು ಇಟ್ಕೊಂಡು ಹೋಗಬೇಕು. ಇವಾಗ ಇದಕ್ಕೆ ಕೆಲವು ಬುಕ್ಸ್ ಎಲ್ಲ ಇದೆ, ಅದನ್ನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಆ ಬುಕ್ಸಿಂದ ನಿಮಗೆ ಧೈರ್ಯ, ಅಸರ್ಟಿವ್ನೆಸ್ಸು ಮತ್ತು ಎಕ್ಸಲೆಂಟ್ ಒಬೀಡಿಯನ್ಸ್ ಕೂಡ ನಿಮಗೆ ಡೆವಲಪ್ ಆಗುತ್ತೆ. ಏನೇನು ಓದಬೇಕು ಹಾಗಿದ್ರೆ ಡಾಕ್ಟರ್ ವ್ಯಾನ್ ಡಯರ್ ಅಂತ ಒಬ್ಬರಿದ್ದಾರೆ. ಅವ್ರ ಬುಕ್ಸ್ ಎಲ್ಲ ಬಂದು ಅಸರ್ಟಿವ್ನೆಸ್ಗೆ ಒಳ್ಳೆ ಆನಂದವಾದ ಒಂದು ಅನುಭವವನ್ನು ಕೊಡುತ್ತೆ. ಡಾಕ್ಟರ್ ನಾರ್ಮನ್ ವಿನ್ಸೆಂಟ್ ಪೀಲ್ ಇದ್ದಾರೆ,
ಅವ್ರ ಬುಕ್ಸನ್ನು ಓದಿ, ಆಮೇಲೆ ಪ್ರಹ್ಲಾದನ ಚರಿತ್ರೆಯನ್ನು ಓದಿ, ಅದರಲ್ಲಿ ಅಸರ್ಟಿವ್ನೆಸ್ ಅದಕ್ಕಿಂತ ಇನ್ಯಾವುದಿಲ್ಲ. ಆಮೇಲೆ ಸುಂದರಕಾಂಡ ಓದಬೇಕು. ಹನುಮಂತ ಬಂದು ರಾವಣನ ಸಭೆಯಲ್ಲಿ ಹೆಂಗೆ ನಡ್ಕೊಂಡ ಅದನ್ನೆಲ್ಲ ನೋಡಿ ತಿಳ್ಕೋಬೇಕು. ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದರೆ, ಒಬೀಡಿಯನ್ಸ್ ಅನ್ನೋದು ತುಂಬ ತುಂಬ ಅವಶ್ಯಕತೆ ಇರುವಂಥ ಒಂದು ಸ್ಕಿಲ್. ಅದೊಂದು ಸಾಮರ್ಥ್ಯ, ಅದು ಪೆದ್ದತನವಲ್ಲ. ಅದನ್ನು ಒಂದು ಸಿಚುವೇಶನ್ಗೆ ತಕ್ಕಂತೆ ಬುದ್ಧಿವಂತಿಕೆಯಿಂದ ಧರ್ಮದಿಂದ ಪರಿಪಾಲಿಸಿದವರು ಯಾವತ್ತೂ ಅವರು ಕೆಳಗಡೆ ಬೀಳಲ್ಲ. ಅವರಿಗೆ ದೊಡ್ಡವರ ಆಶೀರ್ವಾದ ಯಾವತ್ತೂ ಶಾಶ್ವತವಾಗಿರುತ್ತೆ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಒಬಿಡಿಯೆಂಟಾಗಿ ಇರಲೇಬೇಕು ಅನ್ನೋ ಸಂಕಲ್ಪ ಮಾಡಿಕೊಂಡು ವಿದ್ಯೆಯನ್ನು ಶುರು ಮಾಡಿ. ನಿಮಗೆಲ್ಲ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕಾಗಿ ತುಂಬ ಸಮಯ ತೊಗೊಂಡಿದ್ದೀನಿ. ಇದು ಪ್ಯಾರೆಂಟ್ಸ್ಗೂ ಹೆಲ್ಪ್ ಆಗುತ್ತೆ. ಫಸ್ಟು ಪ್ಯಾರೆಂಟ್ಸ್ಗೆ ಹೆಲ್ಪ್ ಆಗೋದು, ಅವ್ರಿಗೆ ಯಾವ ರೀತಿ ಒಬೀಡಿಯನ್ಸನ್ನು ಹೇಳ್ಕೊಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮಕ್ಕಳು ಇದನ್ನು ಫಾಲೋ ಮಾಡಬೇಕು. ಇದು ಬರೀ ಶಾಲೆಗೆ ಒಂದಕ್ಕೆ ಸೀಮಿತವಾದದ್ದಲ್ಲ. ಇದು ದೊಡ್ಡವರಿಗೂ, ಕುಟುಂಬಕ್ಕೂ, ಆಫೀಸ್ಗೆ ಹೋದರೂ ಸರಿ, ಎಲ್ಲಿ ಹೋದರೂ ಇದು ಉಪಯೋಗ ಆಗೋಂಥ ಒಂದು ವಿಷಯ ಅಂತ ನನ್ನ ಅನುಭವ. ಧನ್ಯವಾದಗಳು. ಸಂತೋಷ.